ಈ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇದೆಯಾ ಸತ್ತಿದೆಯಾ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಪರಿಸ್ಥಿತಿ. ಬರೀ ಸುಳ್ಳು ಹೇಳೋದು, ಜನರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು, ಇದನ್ನು ಬಿಟ್ರೆ ಈ ಸರ್ಕಾರ ಬೇರೆ ಏನು ಮಾಡ್ತಾರೆ. ಬರ ಪರಿಸ್ಥಿತಿ ಬಂದು ಈಗಾಗಲೇ ಕಳೆದ ವರ್ಷದಲ್ಲಿ ಸಂಪೂರ್ಣ ಮಳೆಯಾಗಿಲ್ಲ, ಕುಡಿಯಲಿಕ್ಕೆ ನೀರುಗಳು ಕೂಡ ಇಲ್ಲ. ಇಲ್ಲಿ ಏನು ಪರಿಸ್ಥಿತಿ, ಹಳ್ಳಿ ಪರಿಸ್ಥಿತಿ ಅಂತ. ಬೆಂಗಳೂರಲ್ಲಿ ಕುಡಿಯಕ್ಕೆ ನೀರೇ ಇಲ್ಲ. ಆದ್ರೆ ತಮಿಳುನಾಡಿಗೆ ನೀರು ಬಿಡ್ತಾರೆ, ಇಲ್ಲಿನ ರೈತರಿಗೆ ನೀರು ಕೊಡಲ್ಲ, ಕುಡಿಯಲಿಕ್ಕೆ ನೀರು ಕೊಡಲ್ಲ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿದೆ. ಬರೀ ಗ್ಯಾರಂಟಿಗಳ ಹೆಸರಿನಲ್ಲಿ ಕಾಲ ತಳ್ತಾ ಇದ್ದಾರೆ. ಈಗಲೂ ಕೂಡ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಹೊರತು ಜನರ ಸಮಸ್ಯೆ ಬಗ್ಗೆ ಮಾತಾಡಲ್ಲ. ಒಂದು ರಸ್ತೆ ಮಾಡಿಲ್ಲ, ಒಂದು ಕೆರೆ ಕುಂಟೆಗಳನ್ನು ಮಾಡಿಲ್ಲ, ಒಂದು ಮನೆ ಕಟ್ಟಿಲ್ಲ. ನಮ್ಮ ಕಾಲದಲ್ಲಿ ಏನಾಗಿತ್ತೋ ಅದನ್ನು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಆದ್ರೆ ಈಗಲೂ ಒಣಭಾಷಣ ಮಾಡ್ಕೊಂಡು ಓಡಾಡ್ತಿದ್ದಾರೆ, ದರ್ಪ ತೋರಿಸ್ತಿದ್ದಾರೆ. ಬರೀ ದಂಧೆ ಮಾಡೋದೊಂದು ಬಿಟ್ಟರೆ ಅವರಿಗೆ ಬೇರೆ ಕೆಲಸ ಇಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಈ ಸರ್ಕಾರವನ್ನ ಸತ್ತಿದೆಯಾ ಬದುಕಿದೆಯಾ ಕೇಳಬೇಕಲ್ಲ. ಅದಕ್ಕೆ ಇವತ್ತು ಚುನಾವಣೆ ಬಂದಿದೆ. ಈ ಗ್ಯಾರಂಟಿಗಳು ಯಾರಿಗೂ ತಲುಪುತ್ತಿಲ್ಲ. ಆದ್ರೆ 10 kg ಅಕ್ಕಿ ಪುಕ್ಕಟೆ ಕೊಡ್ತೀನಿ ಅಂತ ಮಾತಾಡಿದ್ರಲ್ಲ ಸಿದ್ದರಾಮಯ್ಯ. ಎಷ್ಟು ಕೊಟ್ರಪ್ಪ? ಎಷ್ಟು ಕೊಟ್ರೆ? ಮೋದಿಜಿ ಅವ್ರು ಕೊಟ್ಟಿರೋ 10 kg 5 kg ಬಿಟ್ರೆ ನಿಮ್ದೇನು ಬಂಡವಾಳ ಇಲ್ಲ. 170 ರೂಪಾಯಿ ಕೊಡ್ತೀನಿ ಅಂದ್ರೆ ಆಯ್ತಪ್ಪ, 170 ರೂಪಾಯಿ ಸುಮಾರು 70% ಜನರಿಗೆ ಸೇರಿಲ್ಲ. ಈಗ ಅವ್ರಿಗೆ ಯಾವಾಗ ಕೊಡ್ತೀರಿ? 30% ಜನರಿಗೆ ಕೊಟ್ಟಿದ್ದೀವಿ ಅಂತ. ನುಡಿದಂತೆ ನಡೆದಿದ್ದೇವೆ. ಒಣ ಭಾಷಣ ಮಾಡ್ತೀಯಲ್ಲ, ಎಲ್ಲಿ ನುಡಿದಂತೆ ನಡೆದಿದ್ದು ನೀವು? ದಲಿತರು 25,000 ಕೋಟಿ SCP STP ಹಣವನ್ನ ನೀವು ತೆಗೆದು ಗ್ಯಾರಂಟಿಗಳು ಕೊಟ್ಬಿಟ್ಟು, ಯಾವ ಗ್ಯಾರಂಟಿ ನಮಗ್ ಕೊಟ್ಟಿದ್ದು ನೀವು? ದಲಿತರಿಗೆ ಅನ್ಯಾಯ ಮಾಡಿಲ್ವಾ? ಮೋಸ ಮಾಡಿಲ್ವಾ? ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. ಸರ್, ಈಗ ಬರಗಾಲ ಅಂತ ಘೋಷಣೆ ಆಗಿದೆ. ಸೆಂಟ್ರಲ್ ಶೇರ್ ಯಾಕೆ ಬಿಡುಗಡೆ ಮಾಡಿ? ಪ್ರಕಾರವಾಗಿ ಅವ್ರು ಹೇಳಿದ್ದಾರೆ, ಏನು ನಮ್ಗೆ ಧರ್ಮಚಾರ ಪಾಲು ಸಿಕ್ಕಿಲ್ಲ ಅಂತ. ನೋಡಿ, ನಿನ್ನೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್. ಏನಂತ ಕೊಟ್ಟಿದ್ದಾರೆ? ನೀವು NDRF ಅಲ್ಲಿ ಬಂದಿರೋ ಹಣ ಏನಿದೆ ಮೊದಲು ಅದನ್ನು ಖರ್ಚು ಮಾಡಿ. ನೀವು ನಮಗೇನು ಮಾಹಿತಿ ಕೊಟ್ಟಿದ್ದೀರಿ ಅದರ ಪ್ರಕಾರ ನಿಮ್ಮೊಬ್ಬರಿಗೆ ಅಲ್ಲ, ಇದು ಡಬ್ಬ ಅಂಗಡಿ ವ್ಯಾಪಾರ ಅಲ್ಲ, ಸರ್ಕಾರ ಮತ್ತು ಸರ್ಕಾರಗಳ ಮಧ್ಯ ವ್ಯವಹಾರ. ಅದಕ್ಕೆ ಒಂದು ಪದ್ಧತಿ ಇದೆ. ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಗಳು ಆ ಪದ್ಧತಿಯ ಪ್ರಕಾರ ಹೋಗ್ಬೇಕು. ನಮಗೆ ಮಾತ್ರ ಬರಗಾಲ ಬಂದಿಲ್ಲ, ಪಕ್ಕದ ಆಂಧ್ರಗೂ ಬಂದಿದೆ, ಮಹಾರಾಷ್ಟ್ರಕ್ಕೂ ಬಂದಿದೆ, ಬೇರೆ ಬೇರೆ ಕಡೆನೂ ಬಂದಿದೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಇಲ್ಲ, ಯಾಕೆ? ಒಂದು ಮೀಟಿಂಗ್ ಆಗ್ಬೇಕು, ಅದರ ಅವಲೋಕನ ಆಗ್ಬೇಕು, ಪದ್ಧತಿಯ ಪ್ರಕಾರ ಎಷ್ಟಕ್ಕೆ ನೀವು ಕ್ಲೈಮ್ ಮಾಡಿದ್ದೀರಿ ಅದು ನಿಜವಾಗಿಯೂ ಅಷ್ಟು ಇದೆಯಾ ಇಲ್ವಾ ಆಗ್ಬೇಕು. ಅದಕ್ಕೆ ಏನ್ ಮಾಡಿರ್ತಾರೆ? NDRF ಫಂಡ್ ಮೊದಲೇ ಇಟ್ಟಿರ್ತಾರೆ. ಇಲ್ಲಿ NDRF ಫಂಡ್ ಸ್ಟೇಟ್ ಫಂಡ್ ಅನ್ನ ಖರ್ಚು ಮಾಡಿದ್ದಾರೆ. ನೋಡಿ, ಸ್ಟೇಟ್ ಬಟ್ ಸೆಂಟ್ರಲ್ ಇದುವರೆಗೂ ಬರಲಿಲ್ಲ. ಸುಪ್ರೀಂ ಕೋರ್ಟ್ಗೂ ಹಾಕಿದ್ದಾರೆ. ಯಾರು? ಸುಪ್ರೀಂ ಕೋರ್ಟ್, ಸ್ಟೇಟ್ ಗವರ್ನಮೆಂಟ್ ಸುಪ್ರೀಂ ಕೋರ್ಟ್ ಹಾಕಿದ್ದಾರೆ. ಕೇರಳದವ್ರು ಹೋಗಿದ್ರು, ಏನಾಯ್ತು? ಏನಾಯ್ತು ಅಂದ್ಮೇಲೆ ಇವರು ಗೂಬೆ ಕೂರಿಸಲಿಕ್ಕೆ ಹೇಳ್ತಾರೆ ಹೊರತು ಇದರ ಪ್ರಕಾರ ಬರೋದಿದ್ರೆ ಬಂದೇ ಬರ್ತದೆ. ಆದ್ರೆ ನೀವು ಮಾಡಬೇಕಾದ ಕೆಲಸವನ್ನ ನೀವು ಮಾಡ್ಬೇಕು. ನಾನು ಎಕ್ಸಾಂಪಲ್ ಹೇಳ್ತೇನೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ತಕ್ಷಣ ಮಳೆ ಬಹಳ ಜಾಸ್ತಿ ಆಗೋಯ್ತು, ನೀರುಗಳಲ್ಲಿ ಮುಳುಗಿ ಜನ ತುಂಬಾ ತೊಂದರೆಗಾದ್ರು, ಮನೆಗಳು ಬಿದ್ದೋಯ್ತು. ನಾವು ಕಾಯ್ಕೊಂಡಿದ್ವಾಗ ಸ್ಟೇಟ್ ಗವರ್ಮೆಂಟ್ನವರು ಪಟ 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 ಎಲ್ರಿಗೂ ಕೊಟ್ವಿ. ಅದಾದ್ಮೇಲೆ ಅದು ಬಂದೇ ಬರ್ತದೆ. ಆದ್ರೆ ನೀವು ಅದನ್ನೇ ತೋರಿಸ್ಕೊಂಡು, ಯಾಕೆಂದ್ರೆ ನೀವು ಇಲ್ಲಿ ಖಾಲಿ ಡಬ್ಬ ಇದೆ, ನಿಮ್ ಖಜಾನೆ ಖಾಲಿ ಡಬ್ಬ ಮಾಡಿಟ್ಟಿದ್ದೀರಿ. ನಿಮಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಆರ್ಥಿಕ ಶಿಸ್ತು ನಿಮ್ಮಲ್ಲಿ ಇಲ್ಲವೇ ಇಲ್ಲ. ನೀವೆಲ್ಲರೂ ಕೂಡ ಗುಂಪುಗಾರಿಕೆ ಮಾಡ್ಕೊಂಡು ನಾನು ಮುಖ್ಯಮಂತ್ರಿ ಅಂತ ಹೋರಾಟದಲ್ಲಿ ನೀವು ಜನರನ್ನ ಬೀದಿಗೆ ಬಿಟ್ಟಿದ್ದೀರಿ. ಆದ್ರಿಂದಾಗಿ ಇಲ್ಲಿ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ನೀವು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಿ ಹೊರತು ನಿಮ್ಮ ಕೆಲಸವನ್ನ ನೀವು ಮಾಡಿ. ಅವ್ರು ಮಾಡೋ ಕೆಲಸವನ್ನ ಅವ್ರು ಮಾಡ್ತಾರೆ, ನೀವು ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಇದನ್ನ ತಿಳ್ಕೊಳ್ಬೇಕು. ಈ ರಾಜ್ಯ ಸರ್ಕಾರ ದಲಿತರಿಗೆ ವಂಚನೆ ಮಾಡಿದೆ, ರೈತರಿಗೆ ವಂಚನೆ. 10,000 ರೂಪಾಯಿ ರೈತರಿಗೆ ಕೊಡ್ತಾ ಇದ್ರಲ್ಲ, 6,000 ಕೇಂದ್ರ ಸರ್ಕಾರ ಕೊಡ್ತಿತ್ತು. ನಾವು 4,000 ಸೇರಿಸ್ಕೊಡ್ತಿದ್ವಿ. ಯಾಕೆ ರೈತರ ದುಡ್ಡನ್ನ ನೀವು ಹಿಡಿದಿಟ್ಟಿದ್ದೀರಿ? ಎಲ್ಲ ಒಡೆದು ನೀವು ತಿಂತ ಇವತ್ತೇನ್ ಮಾಡ್ತಾ ಇದ್ವಿ?
ಇವತ್ತು ಒಂದು ದೊಡ್ಡ ಸರ್ಕಾರ ಏನಾದ್ರೂ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇದೆ ಅಂದ್ರೆ ಕರ್ನಾಟಕ ಮಾತ್ರ. ಕರ್ನಾಟಕಕ್ಕೆ ಇವತ್ತು ಹಣನ ಇಲ್ಲಿಂದ ಕೊಡಿಸ್ತಾವ್ರೆ. ಅದಕ್ಕೇನೆ ನಾವು ಮೊದಲಿಂದ ಹೇಳ್ತಾ ಇದ್ವಿ, ATM ಸರ್ಕಾರ ಇದು. ಕಾಂಗ್ರೆಸ್ ATM ಸರ್ಕಾರ, ಕಲೆಕ್ಷನ್ ಮಾಡಿ ಇಡೀ ದೇಶಕ್ಕೆ ಚುನಾವಣೆಗೆ ಈಗ ಕಳಿಸ್ಬೇಕಾಗಿದೆ. ಜೊತೆಗೆ ಬೇರೆ ಅವರ ಅಕೌಂಟ್ಗಳೆಲ್ಲ ಸೀಸ್ ಆಗಿವೆ. ಈಗ ಟ್ರಕ್ ಬೇರೆ ಕಡೆ ಹೋಗ್ತಾರೆ. ಹಾ. ನಾವು ಕೇಳ್ತಾ ಇರೋದು, ಹೇಳಿ. ಅಮಿತ್ ಶಾ ಅವರು ಹಾ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರು ಸ್ಟೇಟ್ ಗೌರ್ಮೆಂಟ್ ಲೇಟ್ ಆಗಿ ಕಳ್ಸಿಕೊಟ್ಟಿದ್ದಾರೆ. ಹೌದು, ಲೇಟ್ ಆಗಿ ಏನ್ ಕಳ್ಸಿಕೊಟ್ಟಿಲ್ಲ, ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು. ಇಂಟರ್ನಲ್ ಮಿನಿಸ್ಟ್ರಿ ಟೀಮೇ ಬಂದು ಎಲ್ಲ ಸಬ್ಮಿಟ್ ಮಾಡಿದ್ದಾರೆ. ಎಷ್ಟು ನೋಡಿ. amount, ಎಷ್ಟು ಲಾಸ್ ಆಗಿದೆ ಟೀಮ್ ಯಾಕೆ ಬರುತ್ತೆ ಗೊತ್ತಾ? ಅಸೆಸ್ ಮಾಡಕ್ಕೆ. ನೀವೇನ್ ಮಾಡಿರ್ತೀರಿ, ಅವ್ರೇನ್ ಮಾಡಿರ್ತಾರ, ಬೇರೆ ಬೇರೆನೆ ರಿಪೋರ್ಟ್. ಈಗ ನೀವೇನ್ ಮಾಡಿದ್ರಿ, ಡಿಸೆಂಬರ್ ಅಲ್ಲಿ ಕಳಿಸಿದ್ರಲ್ವಾ? ಆಗಿದ್ದು ಬರಗಾಲ ಬಂದಿದ್ದೆ ಯಾವಾಗ? ಜುಲೈ ಆಗಸ್ಟ್ ನಲ್ಲೇ ಬಂದಿದೆ. ಬರಗಾಲ ಅಂತ ನೀವು ಯಾಕೆ ಘೋಷಣೆ ಮಾಡ್ಲಿಲ್ಲ? ಯಾಕೆ ಅಂದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಬರ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಈ ಬರಗಾಲದ ಸರ್ಕಾರ ಬಂದದೆ ಅಂತ ಹೇಳ್ಬಿಟ್ಟು ದರಿದ್ರ ಸರ್ಕಾರ ಅಂತ ಅನ್ಬಿಡ್ತಾರೆ ಅಂತೇಳಿ ನೀವು 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 ಅದನ್ನೇ ಹೇಳಿದೆ. ನೇಚರ್ ಇರ್ಲಿ, ನೇಚರೇ ನಮ್ ಫ್ಯೂಚರ್ ಇರ್ಲಿ, ಅದೇನಾದ್ರೂ ಇರ್ಲಿ. ಆದ್ರೆ ಅಲ್ಲಿವರೆಗೂ ಅವ್ರು ಅನೌನ್ಸ್ ಮಾಡ್ಲಿಲ್ಲ. ಈಗ ಮಾಡಿದ್ದೀರಿ, ಈಗ ಅದಕ್ಕೇನು ಕ್ರಮಗಳು ಜರುಗಿಸ್ತಾರೆ. ಈಗ ಚುನಾವಣೆ ಬಂದದೆ, ಈಗ ಯಾರಿಗೂ ದುಡ್ಡು ಕೊಡಕ್ ಬರೋದಿಲ್ಲ. 6 ತಿಂಗಳ ಮುಂಚೆನೆ ನಮ್ಮ ಖಜಾನೆ ಎಲ್ಲೆಲ್ಲಿಗೆ ಕಟ್ ಮಾಡ್ಬೇಕೋ ಎಲೆಕ್ಷನ್ ಕಮಿಷನ್ ಕಟ್ ಮಾಡಿರ್ತದೆ. ಇನ್ನು ಚುನಾವಣೆ ಆದ್ಮೇಲೆನೆ ದುಡ್ಡು ಬರೋದು. ಅಲ್ಲಿವರೆಗೂ ನೀವು ಭಾಷಣ ಮಾಡ್ತಾ ಇರಿ, ಜನ ಕೇಳ್ತಾ ಇರ್ಲಿ ಅಷ್ಟೇ. ಸ್ಟಾರ್ ಸ್ಪೀಕರ್ ಯಾರು ಬರ್ತಾರೆ ಸರ್? ಸ್ಟಾರ್ ಸ್ಪೀಕರ್ ನಾನು ಬಹಳಷ್ಟು ಸಮಯ ತಗೊಳ್ಳಲ್ಲ ಮಾಧ್ಯಮ ಸ್ನೇಹಿತರಿಗೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ದೇಶದ ಚುನಾವಣೆ. ನರೇಂದ್ರ ಮೋದಿಜಿಯವರು ಮತ್ತೊಂದು ಸರಿ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು, ದೇಶ ಉಳಿಬೇಕು. ಆ ಹಿನ್ನೆಲೆಯಲ್ಲಿ ದೇಶದ ಒಳಗಡೆ ಇರತಕ್ಕಂಥ 140 ಕೋಟಿ ಜನ ನೆಮ್ಮದಿಯಿಂದ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಈಗಾಗಲೇ ಕಳೆದ 10 ವರ್ಷಗಳಿಂದ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾನೆ ಇದ್ದಾರೆ. ಇನ್ನೂ ಹೆಚ್ಚಾಗಿ ಜಗತ್ತಿನಲ್ಲೇ ನಂಬರ್ 1 ರಾಷ್ಟ್ರ ಆಗಬೇಕಂತೇಳಿ ನಮ್ಮ ಸಂಕಲ್ಪ ಇದೆ. ಅದಕ್ಕೆ ನೇತೃತ್ವ ವಹಿಸ್ಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅದಕ್ಕಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಸಹೋದರರಾದಂಥ ನಮ್ಮ ಮಲ್ಲೇಶ್ ಬಾಬು ಅವರು ತೆನವತ್ತ ಮಹಿಳೆಯ ಗುರುತಿಗೆ ಬಿಜೆಪಿಯವರು ಮತ್ತು JDS ಅವರು ಎರಡೂ ಪಾರ್ಟಿ ಸೇರಿ ನಾವು ಮತದಾನ ಮಾಡುವ ಮೂಲಕ ಅವರನ್ನು ಜಯಗಳಿಸುವುದೇ ನಮ್ಮ ಮುಂದೆ ಇರತಕ್ಕಂಥ ಗುರಿ. ಅವರು ಗೆದ್ದ ಮೇಲೆ ಮಾಧ್ಯಮ ಸ್ನೇಹಿತರು ನೀವೆಲ್ಲರೂ ಕೂಡ ನಮ್ಗೆ ಅಣ್ತಂಬಂದ್ರೆ ನಾವು ದಿನ ಬೆಳಗಾದಕ್ಕೆ ಸೇರ್ತೀವಿ. ನೀವೇನೇನು ಕೇಳ್ತೀವಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ನಿಮ್ಗೆಲ್ಲರೂ ಕೂಡ ಧನ್ಯವಾದ. ಸರ್, ಇವಾಗ ಕೋಲಾರ ಜಿಲ್ಲೆ ಒಂದು ಬಯಲುಸೀಮೆ ಜಿಲ್ಲೆ, ಕರೆಕ್ಟಾ? ನೀರಾವರಿ ಪ್ರಾಜೆಕ್ಟ್ಸ್ ಯಾವುದೂ ಆಗಿಲ್ಲ ಇಲ್ಲಿ. ಏನು ನಮ್ಮ ಕುಮಾರಸ್ವಾಮಿ ಅವರು ಮತ್ತೆ ಏನು ಹೇಳ್ತಾರೆ, ಎತ್ತಿನಹೊಳೆ ಪ್ರಾಜೆಕ್ಟ್ ಬೇಗ ಮಾಡಿಕೊಡಿ ಅಂತ, ಅದು ಸುಮಾರು 6,000 ಕೋಟಿಯಿಂದ ಎಲ್ಲ ಎಸ್ಕಲೇಟ್ ಆಗಿ ಇವತ್ತು 25,000 ಕೋಟಿ ಆಗಿದೆ. ಇದು ಇಂಪ್ಲಿಮೆಂಟ್ ಮಾಡಕ್ಕೆ ಇವಾಗವರೆಗೂ ಇದು ಆಗ್ತಾ ಇಲ್ಲ. 5 ವರ್ಷ BJP ಸರ್ಕಾರ ಇತ್ತು, ಅದಾದ್ಮೇಲೆ ಏನೇನೋ ಹೆಚ್ಚು ಕಡಿಮೆ ಆಗಿ ಬರ್ತಾ ಇದೆ. ಏನು ಕೃಷ್ಣಾ ನದಿ ಇವಾಗ ಇಲ್ಲಿ ನಮ್ಮ ಪಕ್ಕದಲ್ಲಿ ವಿಕೋಟ ಮತ್ತೆ ಇದು ಅದನ್ನ ಒಂದು ಆ ಭಾಗದಲ್ಲಿ ನಾವು ಕುಮಾರಸ್ವಾಮಿ ಅವರು ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ 25 ಏನು BJP ಸಂಸದರು ಆಗ್ತೀವೋ, ಯಾಕಂದ್ರೆ 28 ಗೆಲ್ಲದಂತೂ ಗ್ಯಾರಂಟಿ. ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋಗಿ ನಾವು ಅಲ್ಲಿ ಮೋದಿ ಅವ್ರನ್ನ ಮಾತಾಡಿಕೊಂಡು ಆ ನೀರನ್ನ ಸ್ವಲ್ಪ ನಾವು ಬಯಲುಸೀಮೆ ಜಿಲ್ಲೆ ಕೋಲಾರ ಜಿಲ್ಲೆಗೆ ತರಬೇಕು ಅಂತ ಅದು ಮೊದಲನೇ ಆದ್ಯತೆ. ಎರಡನೇದು ನಮ್ಮ APMC ಮಾರ್ಕೆಟ್ ಏನು ಕೋಲಾರಲ್ಲಿ ಇದೆಯೋ, ಯಾಕಂದ್ರೆ ಇಡೀ ನಮ್ಮ ದೇಶದಲ್ಲಿ ಟೊಮೆಟೊ ಇಲ್ಲಿಂದನೇ ಸಾಗಾಣಿಕೆ ಆಗೋದು. ಅದನ್ನ 40 ಎಕರೆ ಅಂತ ಏನಿದೆಯೋ ಅದು ಆಗ್ತಾ ಇಲ್ಲ. ಅದು ಸುಮಾರು ಒಂದು 7-8 ವರ್ಷದಿಂದ ಅದನ್ನ ಪ್ರಪೋಸಲ್ ಕಳಿಸ್ತಾನೆ ಇದ್ದಾರೆ ಡೆಲ್ಲಿಗೆ. ಬಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ. ಅದು ಕಾರಣಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲ್ಯಾಂಡು ಅದು ಇದು ಅಂತ. ಸುಮಾರು ಒಂದು 100 ಎಕರೆ ಎಲ್ಲಾದ್ರೂ ಒಂದು ಜಾಗ ಗುರುತಿಸಿ ಆ APMC ಮಾರ್ಕೆಟ್ ಒಂದು ಮಾಡಿ ಅದಕ್ಕೆ ಒಂದು ರೈಲ್ವೆ ಟ್ರ್ಯಾಕ್ ಆ ಮಾರ್ಕೆಟ್ ಹತ್ರ ತಂದು ಕೊಡೋದು, ಅದೊಂದು ಎರಡನೇ ಆದ್ಯತೆ. ಮೂರನೇದು, ಇವಾಗ ಆವಾಗಲೇ ನಾವು ವೇದಿಕೆ ಮೇಲೆ ಹೇಳಿದ್ವಿ, ಯುವಕರು ಕೆಲಸ ಇಲ್ಲದೆ ಬಂಗಾರಪೇಟೆಯಿಂದ ಮತ್ತೆ KGF ಇಂದ ಬೆಂಗಳೂರವರೆಗೂ ಓಡಾಡ್ತಾ ಇದಾರೆ ಅಂತ. ನಮ್ಮ ಕಾಂಗ್ರೆಸ್ ಸರ್ಕಾರ ಅದ್ರ ಒಂದು ಗ್ಯಾರಂಟಿ ಏನು, ಯುವಕರಿಗೆ ಯಾರ್ಯಾರು ಕೆಲಸ ಸಿಗಲ್ವೋ ಅವ್ರಿಗೆ 2,000 ದುಡ್ಡು ಹಾಕ್ತೀವಿ ಅಂತ. ಅವ್ರು ಅದು 2,000 ದುಡ್ಡು ಹಾಕಿ ಸೋಂಬೇರಿತನ ಮಾಡ್ತಾ ಇದಾರೆ ಹೊರತು ಅವ್ರಿಗೆ ಕೆಲಸ ಕೊಡಿಸ್ತಾ ಇಲ್ಲ. ನಮ್ಮ ಆದ್ಯತೆ ಏನಂದ್ರೆ ಆ ಯುವಕರಿಗೆ ಕೈ ತುಂಬ ಕೆಲಸ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅಂತ ಒಂದು ಅಜೆಂಡಾ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ
ಎಲ್ಲಾದ್ರೂ ಒಂದು ಏನು KGF ಅಲ್ಲಿ ಏನು ಒಂದು ಇವಾಗ 20,000 ಎಕರೆ BGML ಲ್ಯಾಂಡ್ ಇದೆಯೋ ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂದ್ರೆ ಹೆವಿ ಇಂಡಸ್ಟ್ರೀಸ್ ತಂದಾಕಿದ್ರೆ ಯುವಕರಿಗೆ ಎಲ್ಲ ಇಲ್ಲಿ ITI ಆದ್ರೂ ಆಗಲಿ ಡಿಪ್ಲೊಮಾ ಆದ್ರೂ ಆಗಲಿ ಆ ಕೆಲಸ ಸಿಗುತ್ತೆ ಅವ್ರಿಗೆ. ಆ ಕೆಲಸ ಸಿಕ್ಕಿದಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ರಿಯೇಟ್ ಆಗುತ್ತೆ, ಅವರಿಗೆ ಒಂದು ಕೆಲಸ ಸಿಗುತ್ತೆ. ಈ 3 ಅಜೆಂಡಾ ಇಟ್ಕೊಂಡು ನಾವು ಈ ಚುನಾವಣೆ ಮುಂದೆ ಹೋಗ್ತಾ ಇದೀವಿ. ಸರ್, ಈಗ ಗುಂಪುಗಾರಿಕೆ ನೀವು ಸಮನ್ವಯತೆ ಎರಡೂ ಈಗಲೇ ನೋಡಿದ್ರಿ. ಸಂಸದರ ವಿರುದ್ಧವಾಗಿ ಒಂದು ಕೆಲವು ಮಂದಿ ಘೋಷಣೆ, ಇದನ್ನೆಲ್ಲ ಯಾವ ರೀತಿ ನೀವು ಸರಿಪಡಿಸ್ಕೊಂಡು ಹೋಗ್ತೀರಾ? ಸರ್, ಯಾವುದು ಗೊಂದಲ ಇಲ್ಲ. ನಾರಾಯಣ ಸ್ವಾಮಿ ಅಣ್ಣವ್ರು ಹೇಳ್ದಂಗೆ ಒಂದು ನನ್ನ ಕ್ಯಾಂಡಿಡೇಟ್ ಡಿಸೈಡ್ ಮಾಡಿದ್ರೆ, ನನ್ನ ಕ್ಯಾಂಡಿಡೇಟ್ ಅಂತಲ್ಲ, NDA ಕ್ಯಾಂಡಿಡೇಟ್ ಅನ್ನು ಡಿಸೈಡ್ ಮಾಡಿದಾಗ 8 ಜನ MLA ಕ್ಯಾಂಡಿಡೇಟ್ಸ್ BJP ಅವರು ಮತ್ತೆ JDS ಅವರು, ಅದ್ರ ಜೊತೆ MLC ಯಾರ್ಯಾರು ಇದಾರೋ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ವಿಜೇಂದ್ರ ಅವರಿಗೆ ಮತ್ತೆ ಯಡಿಯೂರಪ್ಪ ಅವರಿಗೆ ಹೇಳಿದ್ದಾರೆ, ಕ್ಯಾಂಡಿಡೇಟ್ ಯಾರನ್ನಾದ್ರೂ ಮೇಲೆ ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ದು ಅಂತ ಈ ಸುಮಾರು 20 ಜನ ನಾಯಕರು ನಿಶ್ಚಯ ಮಾಡಿದ್ದಾರೆ. ಅದರಲ್ಲಿ ಎಲ್ಲೋ ಒಂದು ಚಿಕ್ಕ ಮುಖ ಅಲ್ಲಿ ಒಂದು ಇರುತ್ತೆ. ಅದೇನು ಇವಾಗ ಅಣ್ಣ ಹೇಳ್ದಂಗೆ ಇಡೀ ಒಂದು ದೊಡ್ಡ ಸಂಸಾರದಲ್ಲಿ ಎಲ್ಲೋ ಒಂದು ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಅದು ಯಾವುದು ಏನು ತೊಂದರೆ ಇಲ್ಲ. ಒಗ್ಗಟ್ಟಾಗಿ ನಾವು ಎಲೆಕ್ಷನ್ ಫೇಸ್ ಮಾಡ್ತೀವಿ. 26ನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ NDA ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಒಂದು ಗ್ಯಾರಂಟಿ. ಒಂದು ಅವಕಾಶ ಮಾಡಿಕೊಡಿ ನನಗೆ, ಯಾಕಂದ್ರೆ ನಮ್ಮ ತಂದೆಯವರು ಹಿರಿಯ IAS ಅಧಿಕಾರಿ ಆಗಿದ್ರು. ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೆಲಸ ಮಾಡಿದ್ದಾರೆ, ಒಂದು ಸೇವೆ ಮಾಡ್ಕೊ ಬಂದಿದ್ದಾರೆ ಅವರು. ಅದ್ರ ಜೊತೆ ಏನು ನಮ್ಮ ತಾಯಿಯವರು ಜಿಲ್ಲಾ ಪರಿಷತ್ ಅಲ್ಲಿ ಆಗಿದ್ರು, ಪ್ರೆಸಿಡೆಂಟ್ ಆಗಿದ್ರು, ಮೆಂಬರ್ ಆಗಿದ್ರು. 3 ಸತಿ ಸುಮಾರು 15 ವರ್ಷ ಅವರು ಸತತವಾಗಿ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊ ಬಂದಿದ್ದಾರೆ. ಅವರು ಒಂದು ಸೇವೆ ಮಾಡ್ಕೊ ಬಂದಿದ್ದಾರೆ. ಆ ಸೇವೆನೇ ಮುಂದೆ ಹೋಗ್ಬೇಕಂದ್ರೆ ಈ ಸತಿ ನನ್ನ MP ಒಂದು ಏನು ಇವತ್ತು ಚುನಾವಣೆ ನಿಂತಿದ್ದೀನೋ ಒಂದು ಅವಕಾಶ ಮಾಡಿಕೊಡಿ, ಜನರ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ಏನು ಇವಾಗ ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ ಸ್ಥಳೀಯ ಅಂತ. ನಾನು ಏನು ನನ್ನ ಅಡ್ರೆಸ್ ಹಾಕಿದ್ದೀನೋ ಅದು ಕೋಲಾರ ಅಡ್ರೆಸ್ಸೇ ಹಾಕಿದ್ದೀನಿ ಹೊರತು ನಾನು ಬೆಂಗಳೂರು ಅಡ್ರೆಸ್ ಆಗಿಲ್ಲ. ಮತ್ತೆ ನಮ್ಮ ಯಾರೋ ಒಬ್ರು ಶಾಸಕರು ಹೇಳಿದ್ದಾರೆ ಮಲ್ಲೇಶ್ ಬಾಬುನು ಸ್ಥಳೀಯರಲ್ಲ ಅಂತ. ಇನ್ನು ಅಡ್ರೆಸ್ ನಾನು ಏನು ನಾಮಿನೇಷನ್ ಹಾಕಿದ್ದೀನೋ ನಮ್ಮ ಅಡ್ರೆಸ್ ಕುಂಬಾರಳ್ಳಿ ಅಂತ ಹಾಕಿದ್ದೀನಿ, ತಮಕ ಅಂಚೆ ಅಂತ ಹಾಕಿದ್ದೀನಿ. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಏನಂತ ಹಾಕ್ಲಿ, ಇಲ್ಲಾಂದ್ರೆ ಅದೇನಾದ್ರು ತಪ್ಪಾಗಿದ್ರೆ ಆವತ್ತೇ ರಿಜೆಕ್ಟ್ ಆಗ್ತಾ ಇತ್ತು ನನ್ನ ನಾಮಿನೇಷನ್ ಪೇಪರ್. ಊರಲ್ಲಿ ಇಲ್ಲೇ ಹುಟ್ಟಿದ್ದೀನಿ, 25-30 ವರ್ಷದಿಂದ ನನ್ನ ವಿದ್ಯಾಭ್ಯಾಸ ಆದ್ಮೇಲೆ ನಮ್ಮ ಕುಂಬಾರಳ್ಳಿಯಲ್ಲೇ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕು? ಥ್ಯಾಂಕ್ ಯು.